ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ವಿಜಯನಗರ ಕ್ಷೇತ್ರದಲ್ಲಿ, ವಿಜಯನಗರ ಜಿಲ್ಲೆಯಲ್ಲಿ ಬೇಸಿಗೆ ಸಮಯದಲ್ಲಿ ಬಹಳಷ್ಟು ನೀರಿನ ತೊಂದರೆ ಪ್ರತಿ ವರ್ಷ ಇದ್ದಂತೆ ಇರುತ್ತೆ. ಆದರೆ ಈ ವರ್ಷ ಬಹಳ ಹೆಚ್ಚಿನ ಸಮಸ್ಯೆ ಇರೋದ್ರಿಂದ ನಾನು ಸುಮಾರು 2004ರಿಂದನೂ ನೀರಿನ ಟ್ಯಾಂಕಿನ ಮುಖಾಂತರ ಜನರಿಗೆ ಎಲ್ಲಿ ಅವಶ್ಯಕತೆ ಇರುತ್ತೋ ಅಲ್ಲಿ ನೀರು ಸರಬರಾಜು ಮಾಡುವಂಥ ಕೆಲಸ ನಾವು ಮಾಡ್ತಾ ಬಂದಿದ್ದೀವಿ. ನಾನು ಸುಮಾರು 4 ಬಾರಿ ಇಲ್ಲಿ ಶಾಸಕನಾಗಿ ಈ ಕ್ಷೇತ್ರವನ್ನು ಜನಪ್ರತಿನಿಧಿಸಿದ್ದೀನಿ. ಅಂಥ ಸಂದರ್ಭದಲ್ಲಿ ಬಹಳಷ್ಟು ಉದ್ದಿಮೆದಾರರು ತಮ್ಮ ತಮ್ಮ ಟ್ಯಾಂಕರಿಂದ ನೀರನ್ನು ಸರಬರಾಜು ಮಾಡುವಂಥ ಕೆಲಸ ಮಾಡಿದ್ದನ್ನು ನಾವೆಲ್ಲ ನೋಡಿದ್ದೀವಿ. ಅದರ ಜೊತೆಗೆ ಈಗಿರ್ತಕ್ಕಂಥ ಸ್ಥಳೀಯ ಶಾಸಕರು ಅವ್ರು ಟ್ಯಾಂಕರ್ಗಳು ಕಳಿಸ್ತಾ ಇದ್ರು. ಅವರು ಯಾಕಂದ್ರೆ ಮೈನಿಂಗಿಂದ ಬರ್ತಾ ಅಂಥ ಟ್ಯಾಂಕರ್ಗಳಿಂದ ನೀರು ಕಳಿಸ್ತಾ ಇದ್ರು. ಆದರೆ ನನ್ನ ಗಮನದಲ್ಲಿ ಇರ್ತಾ ಇತ್ತು. ಆದರೆ ನಾನು ಯಾವತ್ತೂ ಅಡ್ಡಿಪಡಿಸಲಿಲ್ಲ. ನಾನು ಯಾಕಂದರೆ ಜನರ ಸಮಸ್ಯೆ ಮುಖ್ಯ, ಇಲ್ಲಿ ಪ್ರತಿಷ್ಠೆ ಅಲ್ಲ. ಈಗ ಅನೇಕ ಸದಸ್ಯರು, ನಮ್ಮ ಮಹೇಶ್ ಅಂಥೇಳಿ, ಖಾರಪುಡಿ ಮಹೇಶ್, ಅವರು ನಗರಸಭೆ ಸದಸ್ಯರು, ಅವರೂ ತಮ್ಮ ತಮ್ಮ ಫೋಟೋ ಹಾಕ್ಕೊಂಡು, ಗವಿಯಪ್ಪನವರು ತಮ್ಮ ಫೋಟೋ ಭಾವಚಿತ್ರ ಹಾಕ್ಕೊಂಡು ಇದು ಮಾಡ್ತಾಯಿದ್ರು, ಏನೋ ನೀರು ಸರಬರಾಜು ಮಾಡ್ತಾಯಿದ್ರು. ಆದರೆ ನಾವು ಯಾವತ್ತೂ ಅಡ್ಡಿಪಡಿಸಿಲ್ಲ. ಯಾಕಂದರೆ ಇದು ಸಾರ್ವಜನಿಕ ಸಮಸ್ಯೆ. ಇವತ್ತಿನ ದಿವಸ ಅವರ ಹಿಂಬಾಲಕರು, ನನಗೆ ಇವತ್ತಿಗೂ ಗವಿಯಪ್ಪ ಅವ್ರ ಮೇಲೆ ಬಹಳ ಗೌರವ, ಅದರ ಜೊತೆಗೆ ಅವ್ರ ಕುಟುಂಬದ ಮೇಲೂ ನನಗೆ ಬಹಳ ಗೌರವ. ನಾನು ಇವತ್ತು ನೇರವಾಗಿ ನನಗೆ, ಯಾಕಂದರೆ ನಾನು ರಾಜಕೀಯವಾಗಿ ದೂರ ಇರೋ ಪ್ರಶ್ನೆ ಇಲ್ಲ. ಅಭಿವೃದ್ಧಿ ಕೆಲಸ ಬಂದಾಗ ನಾನು ನೇರವಾಗಿ 2-3 ಸತಿ ಅವ್ರ ಮನೆಗೂ ಹೋಗಿ ಬಂದಿದ್ದೀನಿ. ಅವರು ಸಾರ್ವಜನಿಕವಾಗಿ ಹೇಳಿದ್ದಾರೆ, ನಾನು ಯಾವುದೇ ಒಂದು ದ್ವೇಷದ ರಾಜಕಾರಣ ಮಾಡಲ್ಲ ಅಂಥೇಳಿ. ನನಗೆ ಭಾಳ ಸಂತೋಷ ಆಯಿತು. ಹಂಗಾಗಿ ಆ ರಾಜಕಾರಣದಲ್ಲಿ ಇವತ್ತು ನನಗೆಲ್ಲೋ ದ್ವೇಷದ ರಾಜಕಾರಣ ಅಂತೂ ನನಗೆ ಕಾಣಿಸ್ತಾ ಇದೆ. ವಿಜಯನಗರ ಕ್ಷೇತ್ರದಲ್ಲಿ, ವಿಜಯನಗರ ಜಿಲ್ಲೆಯಲ್ಲಿ ಬೇಸಿಗೆ ಸಮಯದಲ್ಲಿ ಬಹಳಷ್ಟು ನೀರಿನ ತೊಂದರೆ ಪ್ರತಿ ವರ್ಷ ಇದ್ದಂತೆ ಇರುತ್ತೆ. ಆದರೆ ಈ ವರ್ಷ ಬಹಳ ಹೆಚ್ಚಿನ ಸಮಸ್ಯೆ ಇರೋದ್ರಿಂದ ನಾನು ಸುಮಾರು 2004ರಿಂದನೂ ನೀರಿನ ಟ್ಯಾಂಕಿನ ಮುಖಾಂತರ ಜನರಿಗೆ ಎಲ್ಲಿ ಅವಶ್ಯಕತೆ ಇರುತ್ತೋ ಅಲ್ಲಿ ನೀರು ಸರಬರಾಜು ಮಾಡುವಂಥ ಕೆಲಸ ನಾವು ಮಾಡ್ತಾ ಬಂದಿದ್ದೀವಿ. ನಾನು ಸುಮಾರು 4 ಬಾರಿ ಇಲ್ಲಿ ಶಾಸಕನಾಗಿ ಈ ಕ್ಷೇತ್ರವನ್ನು ಜನಪ್ರತಿನಿಧಿಸಿದ್ದೀನಿ. ಅಂಥ ಸಂದರ್ಭದಲ್ಲಿ ಬಹಳಷ್ಟು ಉದ್ದಿಮೆದಾರರು ತಮ್ಮ ತಮ್ಮ ಟ್ಯಾಂಕರಿಂದ ನೀರನ್ನು ಸರಬರಾಜು ಮಾಡುವಂಥ ಕೆಲಸ ಮಾಡಿದ್ದನ್ನು ನಾವೆಲ್ಲ ನೋಡಿದ್ದೀವಿ. ಅದರ ಜೊತೆಗೆ ಈಗಿರ್ತಕ್ಕಂಥ ಸ್ಥಳೀಯ ಶಾಸಕರು ಅವ್ರು ಟ್ಯಾಂಕರ್ಗಳು ಕಳಿಸ್ತಾ ಇದ್ರು. ಅವರು ಯಾಕಂದ್ರೆ ಮೈನಿಂಗಿಂದ ಬರ್ತಾ ಅಂಥ ಟ್ಯಾಂಕರ್ಗಳಿಂದ ನೀರು ಕಳಿಸ್ತಾ ಇದ್ರು. ಆದರೆ ನನ್ನ ಗಮನದಲ್ಲಿ ಇರ್ತಾ ಇತ್ತು. ಆದರೆ ನಾನು ಯಾವತ್ತೂ ಅಡ್ಡಿಪಡಿಸಲಿಲ್ಲ. ನಾನು ಯಾಕಂದರೆ ಜನರ ಸಮಸ್ಯೆ ಮುಖ್ಯ, ಇಲ್ಲಿ ಪ್ರತಿಷ್ಠೆ ಅಲ್ಲ. ಈಗ ಅನೇಕ ಸದಸ್ಯರು, ನಮ್ಮ ಮಹೇಶ್ ಅಂಥೇಳಿ, ಖಾರಪುಡಿ ಮಹೇಶ್, ಅವರು ನಗರಸಭೆ ಸದಸ್ಯರು, ಅವರೂ ತಮ್ಮ ತಮ್ಮ ಫೋಟೋ ಹಾಕ್ಕೊಂಡು, ಗವಿಯಪ್ಪನವರು ತಮ್ಮ ಫೋಟೋ ಭಾವಚಿತ್ರ ಹಾಕ್ಕೊಂಡು ಇದು ಮಾಡ್ತಾಯಿದ್ರು, ಏನೋ ನೀರು ಸರಬರಾಜು ಮಾಡ್ತಾಯಿದ್ರು. ಆದರೆ ನಾವು ಯಾವತ್ತೂ ಅಡ್ಡಿಪಡಿಸಿಲ್ಲ. ಯಾಕಂದರೆ ಇದು ಸಾರ್ವಜನಿಕ ಸಮಸ್ಯೆ. ಇವತ್ತಿನ ದಿವಸ ಅವರ ಹಿಂಬಾಲಕರು, ನನಗೆ ಇವತ್ತಿಗೂ ಗವಿಯಪ್ಪ ಅವ್ರ ಮೇಲೆ ಬಹಳ ಗೌರವ, ಅದರ ಜೊತೆಗೆ ಅವ್ರ ಕುಟುಂಬದ ಮೇಲೂ ನನಗೆ ಬಹಳ ಗೌರವ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನಾನು ಇವತ್ತು ನೇರವಾಗಿ ನನಗೆ, ಯಾಕಂದರೆ ನಾನು ರಾಜಕೀಯವಾಗಿ ದೂರ ಇರೋ ಪ್ರಶ್ನೆ ಇಲ್ಲ. ಅಭಿವೃದ್ಧಿ ಕೆಲಸ ಬಂದಾಗ ನಾನು ನೇರವಾಗಿ 2-3 ಸತಿ ಅವ್ರ ಮನೆಗೂ ಹೋಗಿ ಬಂದಿದ್ದೀನಿ. ಅವರು ಸಾರ್ವಜನಿಕವಾಗಿ ಹೇಳಿದ್ದಾರೆ, ನಾನು ಯಾವುದೇ ಒಂದು ದ್ವೇಷದ ರಾಜಕಾರಣ ಮಾಡಲ್ಲ ಅಂಥೇಳಿ. ನನಗೆ ಭಾಳ ಸಂತೋಷ ಆಯಿತು. ಹಂಗಾಗಿ ಆ ರಾಜಕಾರಣದಲ್ಲಿ ಇವತ್ತು ನನಗೆಲ್ಲೋ ದ್ವೇಷದ ರಾಜಕಾರಣ ಅಂತೂ ನನಗೆ ಕಾಣಿಸ್ತಾ ಇದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.